ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ತನುಜಾ ಆರ್, ಸ್ತ್ರೀ, 24 ಆಗಸ್ಟ್ 1993, 5:35 ಬೆಂಗಳೂರಲ್ಲಿ ಜನನ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಮಕರ ಲಗ್ನದಲ್ಲಿ ಜನನ. ನೋಡಿ, ವೃಶ್ಚಿಕ ರಾಶಿ ಅಂದ್ರೆ ತಿಳ್ಕೊಂಬಿಡಿ, ಚಂದ್ರ ನೀಚ ಆಗಿದ್ದಾನೆ ಅಂತ ಅರ್ಥ. ನೋಡಿ, ಇಂದ್ರ ಯೋಗದಲ್ಲಿ ಹುಟ್ಟಿದ್ದೀರಿ ನೀವು, ಒಳ್ಳೆ ಯೋಗನೇ, ನೋ ಪ್ರಾಬ್ಲಮ್. ಬನ್ನಿ ಜಾತಕದ ವಿಶ್ಲೇಷಣೆ ಮಾಡೋಣ. ಸೊ ಇಲ್ಲಿ ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 ಏನಿದೆಯಲ್ಲ 50-50. 3 50-50 ಅಂತ ಹೇಳ್ಬೋದು. ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹ ಯಾವುದು? ನೋಡಿ, ಮಕರ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಶನಿ, 2ನೇದು ಶುಕ್ರ, 3ನೇದು ಬುಧ, 4ನೇದು ಕುಜ. ರಾಹು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಸೂರ್ಯ. ಚಂದ್ರ 7ನೇ ಮನೆ ಸ್ವಾಮಿ ಆದರೂ ಚಂದ್ರನೂ ವಿರೋಧಿನೇ ಮಕರ ಲಗ್ನದ್ದು. ಬನ್ನಿ ಹಾಗಾದರೆ ಗ್ರಹಗಳ ದೃಷ್ಟಿಯನ್ನು ನೋಡೋಣ. ಹೇಗಿದೆ ಗ್ರಹಗಳು, ಯಾವ ರೀತಿ ಸ್ಥಿತಿಯಲ್ಲಿದೆ ನೋಡೋಣ. ವಕ್ರಗತಿ ಶನಿ ಇದ್ದಾನೆ, ನೀಚ ಚಂದ್ರ ಇದ್ದಾನೆ, ಅಸ್ತಮಿತ ಬುಧ ಆಗಿದ್ದಾನೆ, ನೀಚ ರಾಹು ಇದ್ದಾನೆ, ನೀಚ ಕೇತು ಇದ್ದಾನೆ. ಅದು 2 ಡಿಗ್ರಿ ಇದ್ದಾರೆ ನೋಡಿ. ಶುಕ್ರನೂ 2 ಡಿಗ್ರಿ ಇದ್ದಾನೆ, ಶನಿನೂ 2 ಡಿಗ್ರಿ ಇದ್ದಾನೆ. ಆಕ್ಚುಲಿ ಇಬ್ಬರು ಸ್ಟ್ರಾಂಗ್ ಇರಬೇಕು. ಬನ್ನಿ ಹಾಗಾದರೆ ಶನಿ 1 ಮತ್ತು 2ನೇ ಭಾವದ ಸ್ವಾಮಿ. 1 ಮತ್ತು 2ನೇ ಭಾವದ ಫಲವನ್ನು ಇವರು ಬಹಳ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾರೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ. ಅದು ಮೆಂಟಲಿ ಕೆಪಬಲ್ ಇರ್ತಾರೆ, ಅದು ಅಲ್ಲದೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತಾರೆ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತಾರೆ, ಬುದ್ಧಿವಂತಿಕೆಯ ನಡೆಯನ್ನು ನಡೆಸ್ತಾರೆ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತಾರೆ. ಇದು 1ನೇ ಭಾವದ ಫಲ. ಒಳ್ಳೆ ವ್ಯವಹಾರಸ್ಥರಾಗಿರ್ತಾರೆ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾರೆ, ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತಾರೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗುವುದಿಲ್ಲ. ಹೊಂದಾಣಿಕೆ ಬದುಕನ್ನು ಬದುಕ್ತಾರೆ, ಹಣವನ್ನು ಸೇವ್ ಮಾಡ್ತಾರೆ, ಊಟದ ವಿಚಾರದಲ್ಲಿ ತಗಾದೆ ಇರುವುದಿಲ್ಲ. ಪರಿವಾರದ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತಾರೆ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ಧಾಟಿ ಇಷ್ಟ ಆಗುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಾರೆ. ಇದು 2ನೇ ಭಾವದ ಫಲ. ನೋಡಿ, ಇಲ್ಲಿ ಕೇತು ನೀಚಾಗಿದ್ದಾನೆ 5ನೇ ಭಾವದಲ್ಲಿ, ರಾಹು ಗ್ರಹಣ ದೋಷ ಆಗಿದೆ ಇಲ್ಲಿ. ನೋಡಿ, ಇಲ್ಲಿ 5ನೇ ಭಾವ ಬಹಳ ಕೆಟ್ಟದ್ದು. ಇದು ನೀಚ ಆಗಬಾರ್ದು, ಬಟ್ ನೀವು ಶಾಂತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ನೋಡಿ, 7 ಕ್ಯಾರೆಟ್ ನೀವು ನೀಲ ಹಾಕಲೇಬೇಕು ಇವಳಿಗೆ. ಹೌದು, ತನುಜಾ ಅವ್ರಿಗೆ ನೀಲ ಹಾಕಲೇಬೇಕು. 7 ಕ್ಯಾರೆಟ್ ಪುಷ್ಯ ಇದು ಓಪನ್ ಹಾಕಲೇಬೇಕು.
ನೋಡಿ, ಇಲ್ಲಿ ಕೇತು ಕೆಟ್ಟ ಫಲವನ್ನು ಕೊಡ್ತಾನೆ. ದಯವಿಟ್ಟು ನಾನು ಹೇಳೋದನ್ನು, ಕೇತುವಿನ ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರ. ಎಜುಕೇಶನ್ ಕಡಿಮೆ ಆಗುತ್ತೆ, ದಾಂಪತ್ಯದಲ್ಲಿ ವಿರಸ ಬರ್ಬೋದು, ಸೆಕ್ಷುವಲ್ ಲೈಫ್ ಕೆಟ್ಟು ಹೋಗ್ಬೋದು, ಮಕ್ಕಳ ಭಾಗ್ಯ ಆಗದೆ ಹೋಗ್ಬೋದು, ಮಕ್ಕಳು ಹುಟ್ಟಿದ್ರೆ ಕಿರಿಕಿರಿ ಆಗ್ಬೋದು, ಮಕ್ಕಳು ಹುಟ್ಟಿದ್ರೆ ಮಕ್ಕಳಿಂದ ತೊಂದರೆ ಆಗ್ಬೋದು, ಒಳ್ಳೆ ಟ್ಯಾಲೆಂಟ್ ಬೆಳೆಯದೆ ಹೋಗ್ಬೋದು, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯದೆ ಹೋಗ್ಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಕಾಂಪಿಟೇಷನ್ ಎಕ್ಸಾಮ್ಸ್ ಪಾಸ್ ಆಗದೆ ಹೋಗ್ಬೋದು, ಸುಖ ಶಾಂತಿಯಿಂದ ಜೀವನ ನಡೆಸದೆ ಹೋಗ್ಬೋದು, ಕಷ್ಟಗಳ ಸುರುಮಾಲೆಯನ್ನೇ ಮಾಡ್ಬೋದು, ಸಾಧನೆಗೆ ದಾರಿ ಆಗದೆ ಹೋಗ್ಬೋದು, ಒಳ್ಳೆ ಗುಣಗಳು ಬೆಳೆಯದೆ ಹೋಗ್ಬೋದು, ಪಬ್ಲಿಕ್ ಇಮೇಜ್ ಕೆಟ್ಟದಾಗ್ಬೋದು. ದಯವಿಟ್ಟು ಕೇತು ಶಾಂತಿ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ತೊಂದರೆ ಮಾಡ್ಕೋಬೇಡಿ. 5ನೇ ಭಾವದಲ್ಲಿ ಕೇತು ಏನಾದರೂ ನೀಚ ಇದ್ದರೆ ಜೀವನದಲ್ಲಿ ಬಹಳ ವ್ಯತ್ಯಾಸವನ್ನು ಕಾಣ್ತೀರಿ. ಹೌದು, ಮಕ್ಕಳಿಂದ ತೊಂದರೆ ಅನುಭವಿಸ್ತೀರಿ, ಏಳಿಗೆ ಆಗೋದಿಲ್ಲ. ಪಂಚಮ ಸ್ಥಾನ ಕೇಂದ್ರ ಸ್ಥಾನ ಅದು. ಹೌದಾ, ಬಟ್ ಕೇಂದ್ರ ಸ್ವಾಮಿ ಚೆನ್ನಾಗಿದ್ದಾನೆ ಬಿಡಿ, 5ನೇ ಮನೆ ಸ್ವಾಮಿ ಶುಕ್ರ ಚೆನ್ನಾಗಿದ್ದಾನೆ. ಅವರು ಬಹಳ ಡಿಗ್ರಿಯಲ್ಲಿ ಬಹಳ ಕಡಿಮೆ ಇದ್ದಾರೆ. ದಯವಿಟ್ಟು 7 ಕ್ಯಾರೆಟ್ ನೀವು ಓಪೆಲ್ ಹಾಕ್ಲೇಬೇಕು, 7 ಕ್ಯಾರೆಟ್ ನೀಲ ಹಾಕ್ಲೇಬೇಕು. ಈ ಕೇತುನ ಶಾಂತಿ ಮಾಡಿದ್ರೆ ನೀವೇನಾದ್ರೂ ಮದುವೆ ಆಗಿದ್ದೇ ನಿಜ ಆದರೆ ದಾಂಪತ್ಯದಲ್ಲಿ ಬಿರುಸು ಬರಬಹುದು, ವಿರಸ ಬರಬಹುದು, ದಾಂಪತ್ಯ ಆಗದೆ ಹೋಗ್ಬೋದು, ಬಹಳ ತೊಂದರೆಗೀಡಾಗುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನೀವು. ನೋಡಿ, 7ನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ, ಬಟ್ ಇಲ್ಲಿ ಶುಕ್ರ ಇರೋದ್ರಿಂದ ಕವರ್ ಆಗುತ್ತೆ ಇದು. ಹೌದು, 100ಕ್ಕೆ 100 ಕವರ್ ಆಗುತ್ತೆ. ಬಟ್ ಶನಿಯ ದೃಷ್ಟಿ ಇವನ ಮೇಲೆ, ಚಂದ್ರನ ಮೇಲೆ ಇರೋದ್ರಿಂದ ನಿಮ್ಗೆ ಒಳ್ಳೇದೇ. ಲಗ್ನೇಶನ ದೃಷ್ಟಿ ಇದೆಯಲ್ಲ, ಅದು ಬಹಳ ಒಳ್ಳೇದು. ಬಟ್ ಈ ಓಪೆಲ್ ನೀಲ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, ಇವನಿಗೆ 5ನೇ ಭಾವ ಪ್ಲಸ್ 10ನೇ ಭಾವ ಪ್ಲಸ್ 7ನೇ ಭಾವದ ಫಲವನ್ನು ಕೊಡ್ತಾರೆ. ಹೌದು, ಬಟ್ ಇಲ್ಲಿ ನೀವು ಕೇತು ಶಾಂತಿ ಮಾಡಲಿಲ್ಲ ಅಂದ್ರೆ 5ನೇ ಭಾವದ ಫಲ ಸಿಗುವುದಿಲ್ಲ. ಒಂದ್ ವೇಳೆ ನೀವು ಕೇತು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇಕಾರೆ ಆದರೆ ಎಜುಕೇಶನ್ ಚೆನ್ನಾಗಾಗುತ್ತೆ, ದಾಂಪತ್ಯ ಚೆನ್ನಾಗಿ ಹೋಗುತ್ತೆ, ಸೆಕ್ಸುವಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀವಿ, ಹುಟ್ಟು ಮಕ್ಕಳು ಬಹಳ ಬುದ್ಧಿವಂತ, ರೀತಿವಂತ ಮಕ್ಕಳು ಹುಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗುವುದಿಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದು ಓಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದನ್ನೇ, ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ. ಆದರೆ ಇಲ್ಲಿ ಕೇತು ಶಾಂತಿ ಆಗಲಿಲ್ಲ ಅಂದರೆ 100% 5ನೇ ಭಾವದ ಫಲ ನಿಮಗೆ ಸಿಗೋದಿಲ್ಲ. ಹೌದು, 5ನೇ ಭಾವದ ಫಲ ನಿಮಗೆ ಸಿಗಬೇಕಂದ್ರೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಇಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗೆ ಏನು ಮಾಡ್ಕೋತೀರಿ. ನೋಡಿ, ದಾಂಪತ್ಯ ಚೆನ್ನಾಗಿರುತ್ತೆ, ಗಂಡನ ಭೂಮಿ ಚೆನ್ನಾಗಿರುತ್ತೆ, ದಾಂಪತ್ಯ ಆಯುಷ್ಯ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಆಗೋದಿಲ್ಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಹಳ ಚೆನ್ನಾಗಿರುತ್ತೆ, ದಿನನಿತ್ಯದ ನಡವಳಿಕೆ ಒಂದೇ ಲೆವೆಲಲ್ಲಿ ಹೋಗ್ತೀರಿ, ಸ್ವಂತ ಬಿಸ್ನೆಸ್ ಮಾಡಿದರೆ 100% ಒಳ್ಳೆ ಹೆಸರು ಮಾಡ್ತೀರಿ, ಒಂದು ವೇಳೆ ಪ್ರೊಫೆಷನಲಿಸ್ಟ್ ಆದರೆ 100ಕ್ಕೆ 100 ಒಳ್ಳೆ ಹೆಸರು ಮಾಡಿ ಲಾಭದಲ್ಲಿ ಜೀವನ ತೆಗಿತೀರಿ. ನೋಡಿ, ನೀವು ಮಾಡುವಂತ ಕೆಲಸದಲ್ಲಿ ಇಷ್ಟ ಆಗುತ್ತೆ, ನೀವು ಮಾಡುವ ಕೆಲಸದ ವಿಧಾನ ಕರೆಕ್ಟ್ ಆಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯವನ್ನು ಪಡಿತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 10ನೇ ಭಾವದ ಫಲ ನೋಡಿ, ಇದು ಕುಬೇರ ಯೋಗ, ಇದು ದೊಡ್ಡ ಯೋಗ, ಇದು ಹೌದು ಬಹಳ ದೊಡ್ಡ ರಾಜಯೋಗ ಇದು ಕುಬೇರ ಯೋಗ. ಒಂದು ಸಂಪತ್ತನ್ನ ನೀವು ತಂದೆಯಿಂದ ಪಡ್ಕೋತೀರಿ, ಇಲ್ಲ ಗಂಡನಿಂದ ಪಡ್ಕೋತೀರಿ, ಇಲ್ಲ ನೀವು ಸ್ವಂತ ಗಳಿಸ್ತೀರಿ, ಇಲ್ಲ ಮಕ್ಕಳಿಂದ ಸಂಪತ್ತು ಮತ್ತು ಐಶ್ವರ್ಯವನ್ನು ನೀವು ಗಳಿಸ್ತೀರಿ. ಹಣ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇಲ್ಲಿ ನನ್ನ ಮಾತು ಕೇಳಿ, ಹೌದು, ನೀವು ದಯವಿಟ್ಟು 7 ಕ್ಯಾರೆಟ್ ಓಪೆಲ್ಲು 7 ಕ್ಯಾರೆಟ್ ನೀಲವನ್ನು ಧರಿಸಲೇಬೇಕು. ಧರಿಸಲಿಲ್ಲ ಅಂದರೆ ನಡೆಯೋದಿಲ್ಲ. ನೋಡಿ, ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು,
ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಜೀವನದಲ್ಲಿ ಎತ್ತರ ಸ್ಥಾನಕ್ಕೆ ಇರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಒಂದು ಹೇಳ್ತೀನಿ ಕೇಳಿ, ಶುಕ್ರ 4ನೇ ಮನೆಯಲ್ಲಿ ಬಂದ್ರೆ ಇಡೀ ಮನೆಯೇ ಒಳ್ಳೆಯದು, 7ನೇ ಮನೆಯಲ್ಲಿ ಬಂದ್ರೆ ದಾಂಪತ್ಯಕ್ಕೆ ಒಳ್ಳೆಯದು, 12ನೇ ಮನೆಯಲ್ಲಿ ಬಂದ್ರೆ ಜಾತಕದವನಿಗೆ ಬಹಳ ಯಶಸ್ಸನ್ನು ಕಾಣ್ತಾನೆ. ಜಾತಕದವನು ಹೌದು, ಜಾತಕದವನು ಬಹಳ ಯಶಸ್ಸನ್ನು ಕಾಣ್ತಾನೆ, ಸಕ್ಸಸ್ ಕಾಣ್ತಾನೆ. ಯಾವುದೇ ಕಾರಣಕ್ಕೂ ಪ್ರಾಪರ್ಟಿ ಆಗಲಿ ಹಣ ಆಗಲಿ ಅವನಿಗೆ ಫೇಲ್ ಆಗುವುದಿಲ್ಲ. ನೋಡಿ ಇಲ್ಲಿ ಅಸ್ತಂಗ, ನೋಡಿ ಇಲ್ಲಿ ಶನಿ, ನೋಡಿ ಇಲ್ಲಿ ಬುಧ ಏನಾಗಿದ್ದಾನೆ, ಅಸ್ತಂಗತ ಆಗಿದ್ದಾನೆ. ಒಳ್ಳೇದಾಯ್ತು, ಇಲ್ಲಾಂದ್ರೆ ತೊಂದರೆಗೀಡಾಗ್ತಿದ್ರಿ ನೀವು. ಇಲ್ಲಿ ನೀವು ಸೂರ್ಯ ವಿಪರೀತ ರಾಜಯೋಗದಲ್ಲಿ ಬಂದ. ನೀವು ಮುಂದೆ ಜೀವನದಲ್ಲಿ ಏನಾದರೂ ಒಂದು ಸರ್ಕಾರದಿಂದ ಸ್ಥಾನಮಾನ ಗಿಟ್ಟಿಸಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾರೆ. ಹೌದು, ಇಲ್ಲ ಸರ್ಕಾರಿ ನೌಕರಿ ಸಿಗುವ ಚಾನ್ಸಸ್ ಇದೆ. ನೋಡಿ, ಸೂರ್ಯ ವಿಪರೀತ ರಾಜಯೋಗದಲ್ಲಿ ಬಂದರೆ ಸರ್ಕಾರದಿಂದ ನೀವು ಯಶಸ್ಸನ್ನು ಪಡಿತೀರಿ, ಸರ್ಕಾರದಿಂದ ಒಳ್ಳೆ ಸ್ಥಾನಮಾನವನ್ನು ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, 12 ವರ್ಷ ಒಂದು ದಶೆ ಕೊಡಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟವನ್ನು ಕೊಡ್ತಾನೆ ಸೂರ್ಯ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಅನ್ಲಿಮಿಟೆಡ್ ಲಾಭ ಅಂದ್ರೆ ನೀವು ಗೆಸ್ಸು ಮಾಡೋಕ್ಕಾಗಲ್ಲ. ಹೌದು, ಮುಟ್ಟಿದ್ದೆಲ್ಲ ವಜ್ರವಿಡುವುದೇ, ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತ ಹೇಳ್ಬೋದು. ಹೌದು, ಅದು ಅಲ್ಲದೆ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಕೀರ್ತಿ, ಯಶಸ್ಸು ಎಲ್ಲವನ್ನೂ ನೀವು 4 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರಿ. 100% 4 ವರ್ಷದಲ್ಲಿ ಸಕ್ಸಸ್ ಆಗಿಬಿಡ್ತೀರಿ. ನೋಡಿ, 12ನೇ ಭಾವದ ಸ್ವಾಮಿ ಗುರು ಬಂದು 9ರಲ್ಲಿ ಕೂತಿದ್ದಾನೆ. ಒಳ್ಳೇದಲ್ಲ ಇದು. ಬಟ್ ನೋಡಿ, 11ನೇ ಭಾವದ ಸ್ವಾಮಿ ಪ್ಲಸ್ 4ನೇ ಭಾವದ ಸ್ವಾಮಿ ಪ್ಲಸ್ 9ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ದಟ್ ಈಸ್ ಓಕೆ. ಬಟ್ ಇದು ಗುರು ಏನಿದೆ 3ನೇ ಭಾವದ ಫಲ ನಿಮ್ಗೆ ಒಳ್ಳೆ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ 12ನೇ ಭಾವದ ಸ್ವಾಮಿ 3ನೇ ಭಾವದ ಫಲ ಸಿಗುತ್ತೆ, 9ದು ಒಳ್ಳೇದಲ್ಲ. ಬಟ್ ನೀವು ಗುರು ಶಾಂತಿ ಮಾಡ್ಕೊಳ್ಳಿ. ಕುಜ ಅಂಕುರಲ್ಲಿ ಆಕ್ಟಿವೇಟ್ ಇದ್ದಾನೆ, ಚೆನ್ನಾಗಿದ್ದಾನೆ. ನೋಡಿ, ಅಕ್ಕ ತಂಗಿಯವರು ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಅಕ್ಕ ತಂಗಿಯರ ಜೊತೆಗೆ ಕೊನೆಯವರೆಗೂ ಸಂಬಂಧವನ್ನು ಸರಿಯಾಗಿ ಇಟ್ಕೊಂಡಿರ್ತೀರಿ. ಬಹಳ ಪರಾಕ್ರಮಿಯಾಗಿರ್ತೀರಿ. ಆಟಗಳಲ್ಲಿ ರುಚಿ ತೋರಿಸ್ತೀರಿ. ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತೀರಿ. ಕಾಂಪಿಟೇಷನ್ಸ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ. ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ. ಮಾತಿನಲ್ಲಿ ವಚನತ್ವ ಇರುತ್ತೆ. ಪ್ರಯತ್ನಶೀಲರಾಗಿರ್ತೀರಿ. ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುವುದಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ. ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊತೀರಿ. ಬಹಳ ಜವಾಬ್ದಾರಿಯುತ ವ್ಯಕ್ತಿತ್ವ ಆಗಿರುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ. ಹೈಯರ್ ಎಜುಕೇಶನ್ ಆಗಿರುತ್ತೆ. ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ. ಮನೆ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ. ಅದು ಅಲ್ಲದೆ ಮೂವಗಳ ನಿಮ್ಮೊಬೈಲ್ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ. ಇದು 4ನೇ ಭಾವದ ಫಲ. ನೋಡಿ, ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಲಾಭದಲ್ಲಿ ಇರ್ತೀರಿ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡ್ಕೋತೀರಿ. ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ. ಹಂತ ಹಂತವಾಗಿ ಗ್ರೋತ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ದುಡ್ಡು ಆಭರಣ ಹಣವನ್ನು ಗಳಿಸ್ಕೋತೀರಿ. ಹಣವನ್ನು ಸೇವ್ ಮಾಡೋದಲ್ದೇ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಮಿತ್ರರ ಒಳ್ಳೆ ಸಂಬಂಧ ಇರುತ್ತೆ. ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿತ್ವವನ್ನು ನೀವು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ.
ನೋಡಿ, 9ನೇ ಭಾವದ ಫಲವನ್ನು ನೀವು ಇಲ್ಲಿ ಬಹಳ ಚೆನ್ನಾಗಿ ಅನುಭವಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನ ಪಡ್ಕೋತೀರಿ. ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಗೆ ಸಿಗೋದಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ನೋಡಿ, ಒಂದು ಮಾತು ಹೇಳ ನಿಮಗೆ, ದಿಸ್ ಇಸ್ ನಾಟ್ ಗುಡ್. ಗ್ರಹಣ ದೋಷ 11ನೇ ಮನೆ, 7ನೇ ಮನೆಗೆ ಸ್ವಾಮಿಗೆ ರಾಹು ಪೀಡ್ತನಾದರೆ, ಬಟ್ ಇಲ್ಲಿ 7 ಕ್ಯಾರೆಟ್ ನೀವು ಓಪೆಲ್ ಹಾಕೋಬೇಕು. 7 ಕ್ಯಾರೆಟ್ ನೀಲ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ನೋಡಿ, ನೀವು ಇಲ್ಲಿ ಚಂದ್ರ ಮತ್ತು ರಾಹು ಶಾಂತಿ ಮಾಡಲಿಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಿ. ಹೌದು, ದಾಂಪತ್ಯ ಹಾಳಾಗುವ ಲಕ್ಷಣಗಳು ಕಾಣ್ತದೆ. ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಹಾಳಾಗುತ್ತೆ. ಜೀವನ ಲಾಭದಲ್ಲಿ ಹೋಗುವುದಿಲ್ಲ. ಸಣ್ಣ ಪುಟ್ಟ ರೋಗಗಳು ಕಾಡ್ತವೆ. ಮಾನಸಿಕ ಹಿಂಸೆ ಅನುಭವಿಸ್ತೀರಿ. ಮಾನಸಿಕವಾಗಿ ಬಳಲ್ತೀರಿ. ಕಣ್ಣೀರು ಹಾಕ್ತೀರಿ. ಮನಸ್ಸು ನಿಮಗೆ ಚಂಚಲ ಆಗುತ್ತೆ. ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುವುದಿಲ್ಲ. ಹಂತ ಹಂತವಾಗಿ ಬೆಳೆಯೋದಿಲ್ಲ. ದುಡ್ಡು ಆಭರಣಗಳನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಣವನ್ನು ಸೇವ್ ಮಾಡೋಕ್ಕಾಗುವುದಿಲ್ಲ. ಕೆಟ್ಟ ಮಿತ್ರರನ್ನು ಹೊಂದಿರ್ತೀರಿ. ಗ್ರಹಣ ದೋಷ ಒಳ್ಳೆಯದಲ್ಲ. 7ನೇ ಮನೆ ಸ್ವಾಮಿ ಅವನು. ಉಪಯೋಗಿಲ್ಲ, ಬೇಡ. ನೋಡಿ, ಚಂದ್ರ ಇಲ್ಲಿ ಶಾಂತಿ ಆಗಲೇಬೇಕು. ನೋಡಿ, ಇಲ್ಲಿ ಶನಿ ಸೀದಾ ನಿಮ್ಮ 4ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮ ಅಷ್ಟಮ ನೋಡ್ತಾನೆ. ಸೀದಾ ಆದ್ಮೇಲೆ ಚಂದ್ರ ನೋಡ್ತಾನೆ. ಇಲ್ಲಿ 7 ಕ್ಯಾರೆಟ್ ನೀಲ ಹಾಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇಲ್ಲ. ಹೌದು, ಅದೇ ಗುರು, ಅದೇ ಕುಜ ನೋಡಿ, ಅದೇ ಕುಜ ಸೀದಾ ನಿಮ್ಮ 12ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ತನ್ನ ಮನೆ ತಾನ ನೋಡ್ಕೊತಾನೆ. ಸೊ ನೀವು ರಿಯಲ್ ಎಸ್ಟೇಟ್ಗೆ ಹಾಕಿದ್ರೆ ಒಳ್ಳೆ ಫಲವನ್ನು ಪಡಿತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, 12ರಲ್ಲಿ ವಿದೇಶಿ ಯೋಗನೇ ಇದೆ. 3ರಲ್ಲಿ ಬಂಡ ಧೈರ್ಯ ಬರುತ್ತೆ. 4ರಲ್ಲಿ ಒಳ್ಳೆ ಪ್ರಾಪರ್ಟಿ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಗುರು ಬಹಳ ಡ್ಯಾಮೇಜ್ ಮಾಡ್ತಾನೆ, ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ನೋಡಿ, ಸೀದಾ ನಿಮ್ಮನ್ನು ನೋಡ್ತಾನೆ, ತಪ್ಪು ನಿರ್ಧಾರಕ್ಕೆ ಹಚ್ತಾನೆ. ಸೀದಾ ನಿಮ್ಮನ್ನು ನೋಡ್ತಾನೆ, ಪ್ಲಸ್ ಕೇತು ನೋಡ್ತಾನೆ. ವಿರೋಧಿ ಅವನು 12ನೇ ಭಾವದ ಸ್ವಾಮಿ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಇದೇ ಬೇಸರ ಆಗಿದೆ ನನಗೆ. ಹೌದು, ಇದೇ ಬೇಸರ ತಂದಿರೋದು ನನಗೆ. ದಯವಿಟ್ಟು ಬೇಡ. ನೋಡಿ, ಜಯಲಕ್ಷ್ಮಿ ಅವರು ಫೋನ್ ಮಾಡಿ ನನಗೆ ಆಮೇಲೆ. ನೋಡಿ, ಇಲ್ಲಿ 1, 5, 7, 9 1ನೇ ಮನೆ ಸ್ವಾಮಿ 3ರಲ್ಲಿ ಬಂದಿದ್ದಾನೆ. 5ನೇ ಮನೆ ಸ್ವಾಮಿ ಕೇತುಯುತಿಯಾಗಿದ್ದಾನೆ, ನೀಚ ಕೇತುಯುತಿ. 7ನೇ ಮನೆ ಸ್ವಾಮಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ ಗುರು 12ನೇ ಮನೆಯಲ್ಲಿ ಬಂದಿದ್ದಾನೆ. ದಾಂಪತ್ಯ ಡೌಟ್. ಅರ್ಕಯೋಗ ಆಗ್ಬೇಕು. ನೀವು ಅರ್ಕಯೋಗವಾಗಿ ಮದುವೆ ಆದರೆ ಒಳ್ಳೆಯದು, ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೆ ಈಡಾಕ್ ಮಾಡ್ಕೊತೀರ ನೀವು. ಹೌದು, 100%, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, ಹಾಗಾದ್ರೆ ನಿಮ್ಮ ಇದು ಏನೇ ಹೇಳುತ್ತೆ ನೋಡಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಹೌದಾ? ಇಲ್ಲೇ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು, ಒಂದನೇದು. ಹೌದು, ಇಲ್ಲೇ ನೀವು ಚಂದ್ರ ಶಾಂತಿ ಆಗಲೇಬೇಕು, ಪ್ಲಸ್ ಗುರು ಶಾಂತಿನೂ ಆಗಬೇಕು, ಪ್ಲಸ್ ಬುಧ ಶಾಂತಿನೂ ಆಗಬೇಕು. 3 ಶಾಂತಿ ಆಗಲೇಬೇಕು. ಪ್ಲಸ್ 7 ಕ್ಯಾರೆಟ್ಟು ನೀಲ ಮತ್ತು ಓಪೆಲ್ ಅನ್ನು ಧರಿಸಲೇಬೇಕು, ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಾ. ಬನ್ನಿ, ಹಾಗಾದ್ರೆ ಕೆಲಸದ ವಿಚಾರ, ಇನ್ನು ಸೋರ್ಸ್ ಆಫ್ ಇನ್ಕಮ್ ಹೆಂಗಿದೆ ನೋಡೋಣ. ನೋಡಿ, 1ನೇ ಶುಕ್ರ 12ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ ಕುಜ, 5ನೇ ಮನೆಯಲ್ಲಿ ಬುಧ, ಅಷ್ಟಮದಲ್ಲಿ ಗುರು ರಾಹು, 7ರಲ್ಲಿ ನೀಚರು. ಇಲ್ಲ ರೀ ತನುಜ ಅವರೇ, ಬಿಟ್ಟು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ. ಸದ್ಯ ಯಾವ ದಶೆಯಲ್ಲಿದ್ದೀರಾ? ಕೇತು ದಶೆಯಲ್ಲಿದ್ದೀರಾ, ನೀಚ ಕೇತು. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ.
ದಯವಿಟ್ಟು ಚಂದ್ರ ಬುಧ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು 7 ಕ್ಯಾರೆಟ್ ಓಪೆಲ್ಲು ಹಾಗೂ ನೀಲ ಹಾಕ್ಕೊಳ್ಳಿ. ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿ, 100% ನಾನು ಕೊಡ್ತೀನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.